Stars Express with RJ Netra. Unedited RJ Netra ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ನಮಸ್ಕಾರ, ನಾನು ನಿಮ್ಮ ಕವಿರಾಜ್. ನೀವು ಕೇಳ್ತಿದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ಆರ್ಜೆ ನೇತ್ರ ಜೊತೆ. ಹೀಗೆ ಬರ್ತಾ ಇರ್ಲಿ. ಆಕ್ಚುಲಿ ಪುಸ್ತಕಗಳಿಂದ ಹೆಚ್ಚಾಗಿ ಬರ್ತಾ ಇರ್ಲಿ. ನಾನು ಅವಾಗಲೇ ನಿಮ್ ಜೊತೆ ಮಾತಾಡಿದ ಹಾಗೆ ಹೌದು. ಇವತ್ತಿನ ನಮ್ಮ ಸಮಕಾಲೀನರಲ್ಲಿ ಒಳ್ಳೆ ಬರಹಗಾರರು ಯಾರು ಅಂತ ಕೇಳಿದ್ರೆ ತಕ್ಷಣಕ್ಕೆ ನೆನಪೇ ಆಗಲ್ಲ. ಅಲ್ಲಿಗೆ ಬಂದ್ ಮುಟ್ಟಿದೀವಿ ನಾವು ಇನ್ ಟರ್ಮ್ಸ್ ಆಫ್ ರೈಟರ್ಸ್ ಅಂತ ಬಂದಾಗ. ಇವತ್ತಿಗೂ ಕುವೆಂಪು, ಬೇಂದ್ರೆ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ಅಲ್ಲಿಂದ ಬಹಳ ವರ್ಷ ಮುಂದೆ ಬಂದಿದೀವಿ. ಬಟ್ ರೈಟರ್ಸ್ ಅಷ್ಟು ಹುಟ್ಕೊಂಡಿದ್ದಾರೆ ಬಟ್ ಅನ್ಫಾರ್ಚುನೇಟ್ಲಿ ಮೇನ್ ಸ್ಟ್ರೀಮ್ ಬಂದಿಲ್ಲ ಅನ್ಸುತ್ತೆ. ಅಂದ್ರೆ ಕರೆಕ್ಟ್, ನೀವು ಹೇಳೋದು ತುಂಬಾ ಕರೆಕ್ಟ್. ನನಗೂ ಆಸೆ ಇದೆ, ತುಂಬಾ ಬುಕ್ ಬರೀಬೇಕು ಅಂತ ತುಂಬಾ ಆಸೆ ಇದೆ. ಬಟ್ ಒಂದೇನಂದ್ರೆ ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ನನಗೆ ಆಫ್ಟರ್ ಬುಲ್ಬುಲ್ ನನಗೆ ತುಂಬಾ ಜನ ಡೈಲಾಗ್ ಬರೀರಿ ಅಂತ ಬಂದರು. ಆಗ ನನಗೇನಾಗಿತ್ತು ಅಂದರೆ, ಡೈಲಾಗ್ ಅಂದರೆ ನೀವು ಒಂದು 200 ಪೇಜ್ ಮಿನಿಮಮ್ ಬರೀಲೇಬೇಕು. ಸೊ ಆ ಟೈಮ್ ನೀವು ಕೊಡಲೇಬೇಕು. ತಿಂಗ್ಳುಗಟ್ಟಲೆ ಟೈಮ್ ತೊಗೊಳತ್ತದು ಅಲ್ವಾ. ಬಟ್ ನಾನು ಇದ್ದ ವೃತ್ತಿ ಸಾಂಗ್ ಬರೆಯೋದೇನು ಗೊತ್ತಾ, 1-1.5 ಪೇಜ್ ಮುಗ್ದೋಯ್ತು. ಇವತ್ತು ಬೇಕಾದ್ರೆ ಸಂಜೆ ನಾನು ಒಂದು 10-15 ದಿನ ಟೈಮ್ ತೊಗೊಂಡಿರ್ತೀನಿ ಒಂದು ಸಾಂಗಿಗೆ ಬರೆಯೋಕ್ಕೆ. ಅಂದರೆ ಅವ್ರ ಹತ್ರ ಟೈಮ್ ತೊಗೊಳೋದು. ಯಾವ್ದು ಕೊಡ್ತೀರಾ ಸರ್? ಒಂದು 2 ವೀಕ್ಸ್ ಇರಲಿ ಸರ್ ಅಂತ ಇರ್ತೀವಿ. ನಮಗೆ ಬೇಕಾಗೋದು 1 ಗಂಟೆನೇ. ಬಟ್ ನಾವು ಒಂದು 2 ವೀಕ್ಸ್ ಟೈಮ್ ತೊಗೊಂಡಿರ್ತೀವಿ. ಅಕಸ್ಮಾತ್ 14th ಡೇ ಸಂಜೆ ಡೈರೆಕ್ಟರ್ ಫೋನ್ ಮಾಡಿ ಏನ್ರಿ ಕೊಡ್ಲೇ ಇಲ್ಲ ನೀವು ಅಂದ್ರೂ ನಾನು ಅವತ್ತು ಆಗ್ಬಿಡುತ್ತೆ. ಅದು ಆಗ್ಬಿಡುತ್ತೆ, ಲಿಟ್ರಲಿ ಆಗ್ಬಿಡುತ್ತೆ. ಈ ಸುವಿಧಾ ಇದೆ ನಮಗಲ್ಲಿ. ಬಟ್ ಡೈಲಾಗ್ ಹಂಗಾಗಲ್ಲ. 14 ಡೇಸ್ ತೊಗೊಂಡ್ರೆ 14 ಡೇಸ್ ಕೆಲಸ ಮಾಡ್ಬೇಕು. ಹಂಗಾಗಿ ಟ್ರೇಡ್ ಸೀಕ್ರೆಟ್ ಬೇರೆ ಕೊಟ್ಬಿಟ್ಟಿದ್ದೀರಾ ಈಗ. ಸೊ ಟರ್ನ್ ಅರೌಂಡ್ ಟೈಮ್ ಕಡಿಮೆ ಆಗೋಗುತ್ತೆ. ಬುಕ್ ಬರೆಯಕ್ಕೆ ಹೋದ್ರೂ ಹಂಗೆ ಆಗ್ಬಿಡುತ್ತೆ. ಆ ಟೈಮ್ ಕೊಡ್ಲೇಬೇಕಾಗತ್ತೆ. ನಾನು ಇಲ್ಲ, ನಂಗೆ ಇಷ್ಟ ಇದೆ, ಬಟ್ ಆ ಟೈಮ್ ಕೊಡುವಂತ ಒಂದು ಮನಸ್ಥಿತಿಗೆ ನನ್ನ ಸ್ವಲ್ಪ ಟ್ಯೂನ್ ಮಾಡ್ಕೋಬೇಕು. ಇದು ಸಪ್ತವಾರ್ಷಿಕ ಯೋಜನೆ, ಇನ್ಮೇಲೆ ಅಷ್ಟು ದೂರ ಮಾಡಬಾರ್ದು. ಪಂಚವಾರ್ಷಿಕ, ತ್ರಿವಾರ್ಷಿಕ, ಆ ಥರ ತ್ರೈವಾರ್ಷಿಕ, ಅಟ್ಲೀಸ್ಟ್ 5 ವರ್ಷಕ್ಕೊಂದಾದ್ರೂ ತಗೊಂಡ್ಬರ್ಬೋದು. ಮಾಡ್ತೀನಿ, ಖಂಡಿತ ಮಾಡ್ತೀನಿ. 5 ವರ್ಷಕ್ಕೊಂದು ಸಿನಿಮಾ, ಒಂದು ಪುಸ್ತಕ, ಹೌದು, ಒಂದಷ್ಟು ಹಾಡುಗಳು, 1000 ಹಾಡುಗಳು, ಒಂದಷ್ಟು 100 ಹಾಡುಗಳು. ಮುಂದಕ್ಕೆ ನೋಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ರೇಡಿಯೋ ಸಿಟಿಗೆ ಸಮಯ ಮಾಡ್ಕೊಂಡು ಬಂದ್ರಿ ಇವತ್ತು. ಒಳ್ಳೆ ಕಥೆ ನಮಗೆ ಕೇಳಿಸಿದಿರಾ. ನಾನಂತೂ ಕಾಯ್ತಾ ಇದ್ದೀನಿ ಇನ್ನಷ್ಟು ಕಥೆ. ನಾನು ನಿಮಗೆ ಒಂದು ಧನ್ಯವಾದ ಹೇಳಬೇಕು. ಯಾಕಂದ್ರೆ ಪುಸ್ತಕ ಓದೋ ಸಂಸ್ಕೃತಿ ಕಡಿಮೆ ಆಗ್ತಿದೆ. ಅದೆಲ್ಲದರ ನಡುವೆ, ಆ ಕೂಗಿನ ನಡುವೆ ನೀವು ಪುಸ್ತಕವನ್ನ ಓದಿ ಹೇಳ್ತಾ ಇರೋದ್ರಿಂದ ಖಂಡಿತವಾಗೂ ತುಂಬಾ ಜನ ಪುಸ್ತಕದ ಕಡೆಗೆ ಮತ್ತೆ ಆಕರ್ಷಿತರಾಗ್ತಿದ್ದಾರೆ. ಅಂದ್ರೆ ಯಾವುದೇ ಆಗಲಿ, ಒಂದು ಟೇಸ್ಟ್ ಬೈಟ್ ಕೊಟ್ಟಾಗ ಚೆನ್ನಾಗಿದೆ ಅನ್ಸಿದಾಗ ನಾವು ಮತ್ತೆ ಅದು 1 kg ಕೊಡಿ ಅಥವಾ ಅರ್ಧ kg ಕೊಡಿ ಅಂದೇ ಅಂತೀವಿ. ಹೀಗೆ ಪುಸ್ತಕ ಇಷ್ಟು ಚೆನ್ನಾಗಿದೆಯಾ, ಈ ಪುಸ್ತಕ ಇದನ್ನು ತೊಗೊಳ್ಬೇಕು ಅನ್ನೋ ಮನಸ್ಥಿತಿ ಖಂಡಿತ ಸಹಜವಾಗಿ ಕೆಡುಗರಿಗೆ ಬರುತ್ತೆ. ಒಂದಷ್ಟು ಜನಕ್ಕಾದ್ರು, ಎಲ್ರಿಗೂ ಅಲ್ಲದೆ ಹೋದ್ರು. ಅದು ನಿಮ್ಮಿಂದ ಆಗ್ತಿದೆ. ಅದಕ್ಕಾಗಿ ನಿಮ್ಗೊಂದು ಧನ್ಯವಾದ ಹೇಳಲೇಬೇಕು ನಾವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ, ನಾನು ನಿಮ್ಮ ಕವಿರಾಜ್. ನೀವು ಕೇಳ್ತಿದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ಆರ್ಜೆ ನೇತ್ರ ಜೊತೆ. Stars Express with RJ Netra. Unedited RJ Netra ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.